ಈಗ ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವತ್ತಿಂದ ಟೋಯಿಂಗ್ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ 7 ದಿವಸಗಳ ಹಿಂದೆ ನಾವೇನು ನೋಟಿಸ್ ಅಂಟಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮಾನ್ಯ ಸಚಿವರಿಂದ ಚಾಲನೆ ಸಿಕ್ಕಿತ್ತು. ಇವತ್ತು ಟೋಯಿಂಗು ಸಹ ಚಾಲನೆ ಸಿಗ್ತಾ ಇದೆ. ನಮ್ಮ ವ್ಯಾಪ್ತಿಯಲ್ಲಿ 493 ವೆಹಿಕಲ್ಗಳನ್ನು ಈ ರೀತಿ ಅಬಾಂಡನ್ ವೆಹಿಕಲ್ಗಳನ್ನು ರೋಡ್ನಲ್ಲಿ ನಿಲ್ಲಿಸಿರೋದನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಅದರಲ್ಲಿ ಸುಮಾರು 290ಕ್ಕೂ ಹೆಚ್ಚು ವೆಹಿಕಲ್ಗಳಿಗೆ ಆಲ್ರೆಡಿ ನಾವು ನೋಟಿಸನ್ನು ಕೊಟ್ಟಿದ್ದೀವಿ. 7 ಡೇಸ್ ಎಲ್ಲೆಲ್ಲಿ ಕಂಪ್ಲೀಟ್ ಆಗುತ್ತೋ ಅಲ್ಲೆಲ್ಲ ನಾವು ಟೋಯಿಂಗ್ ಮಾಡೋ ಕೆಲಸವನ್ನು ಮಾಡ್ತೀವಿ. 7 ಡೇಸ್ ಆಗಲಿಲ್ಲ ಅಂದರೆ ಅವರಿಗೆ 7 ಡೇಸ್ವರೆಗೂ ಅವಕಾಶವನ್ನು ಕೊಡ್ತೀವಿ. ಈಗ ಟೋಯಿಂಗ್ ಆದಮೇಲೆ ನಾವು ಲಕ್ಸಂದ್ರದಲ್ಲಿ 2 ಎಕರೆ ಜಾಗವನ್ನು ಐಡೆಂಟಿಫೈ ಮಾಡಿದ್ವಿ. ಅಲ್ಲಿಗೆ ಈ ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗ್ತೀವಿ. ಅದಾದಮೇಲೂ ಸಹ ಮತ್ತೆ 15 ದಿವಸ ನೋಟಿಸನ್ನು ಕೊಡ್ತೀವಿ, ಪ್ರಕಟಣೆ ಮಾಡ್ತೀವಿ. ಅಸ್ತ್ರ ವ್ಯಾಪ್ನಲ್ಲಿ ಪ್ರಕಟಣೆಯನ್ನು ಹೊರಡಿಸ್ತೀವಿ. ಅಲ್ಲಿಯೂ ಸಹ 15 ದಿವಸ ಆದಮೇಲೆ ಬರಲಿಲ್ಲ ಅಂದರೆ ನಾವು ಅದನ್ನು ಹರಾಜು ಪ್ರಕ್ರಿಯೆ ಮೂಲಕ ವಿಲೇವಾರಿ ಮಾಡುವಂಥ ಕೆಲಸ. ಸರ್, ಈಗ 495 ವೆಹಿಕಲಲ್ಲಿ ಶಿವಾಜಿನಗರದಲ್ಲಿರುವಂಥ ವೆಹಿಕಲ್ಗಳು ಸೇರಿದಾವೆ ಸರ್? ಈಗ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಸಹ ನಾವು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಶಿವಾಜಿನಗರ ಇನ್ಕ್ಲೂಡಿಂಗ್ ಶಿವಾಜಿನಗರ. ಬಟ್ ಅಲ್ಲಿ ಫುಟ್ಪಾತ್ ಒತ್ತುವರಿ ಅಥವಾ ವ್ಯಾಪಾರಿಗಳನ್ನು ತೆರವು ಮಾಡುವಂಥದ್ದು ಅಥವಾ ಬಿಡಾಡಿ ವೆಹಿಕಲ್ಗಳನ್ನು ನೋಟಿಸ್ ಕೊಡುವಂಥದ್ದು ಆಗಿಲ್ಲ? ಇಲ್ಲ, ಈಗ ಗಂಭೀರ ಏನಿಲ್ಲ. ನಿಮಗೆ ಗೊತ್ತಿರ್ಬೋದು, ನಾವೀಗ ಮಾಡ್ತಾ ಇರುವಂಥದ್ದು ಮಾನ್ಯ ಸಚಿವರು ಕ್ಲಾರಿಫೈ ಮಾಡಿದ್ದಾರೆ. ನಾವು ಮಾಡ್ತಾ ಇರುವಂಥದ್ದು ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರೋಡ್ ಮಾತ್ರ. ಯಾವುದೇ ವಾರ್ಡ್ ರೋಡಲ್ಲಿ ನಾವೀಗ ಒತ್ತುವರಿ ತೆರವು ಮಾಡ್ತಾ ಇಲ್ಲ. ವಾರ್ಡ್ ರೋಡ್ನಲ್ಲಿ ಯಾರಾದರೂ ಹಾಕ್ಕೊಂಡಿದ್ರೆ ಅವ್ರು ಮಾಡ್ಬೋದು ಅಂತ ಮಾನ್ಯ ಸಚಿವರು ಕ್ಲಾರಿಫೈ ಮಾಡಿದ್ದಾರೆ. ಏನು ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆ ಇದೆ ಅಲ್ಲಿ ನಾವು ತೆರವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ. ಅದಾದ ನಂತರ ನಾವು ವೆಂಡಿಂಗ್ ಝೋನನ್ನು ಐಡೆಂಟಿಫೈ ಮಾಡಿ ಆಮೇಲೆ ಉಳಿದಂಥ ಜಾಗವನ್ನು ತೆರವು ಮಾಡುವಂಥ ಕೆಲಸವನ್ನು. ಶಿವಾಜಿನಗರದಲ್ಲಿ ಆಗಿಲ್ಲ ಸರ್, ಅಲ್ಲಿ ನಾನು ಅದೇ ಹೇಳ್ತಾ ಇದ್ದೀನಿ. ಶಿವಾಜಿನಗರದಲ್ಲಿ ಒತ್ತಡ ಇದೆಯಾ ಸರ್? ಅದನ್ನೇ ಹೇಳ್ತಾ ಇದ್ದೀನಿ. ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ಲಿ ಶಿವಾಜಿನಗರದಲ್ಲೂ ಮಾಡಿದ್ದೀವಿ. ನೀವು ಉದಾಹರಣೆಗೆ ನೀವು ನೋಡ್ಬೋದು, ಕನ್ನಿಂಗ್ಹ್ಯಾಮ್ ರೋಡು ಶಿವಾಜಿನಗರ. ಬೆಂಗಳೂರಲ್ಲಿ ಶಿವಾಜಿನಗರನಲ್ಲಿ ಫುಟ್ಪಾತ್ ವ್ಯಾಪಾರ ಇರೋಷ್ಟು ಬೇರೆ ಎಲ್ಲೂ ಇಲ್ಲ. ನಾನು ನಿಮಗೆ ಹೇಳ್ತಾ ಇರೋದಿಷ್ಟೇ, ಮುಖ್ಯ ರಸ್ತೆ ಉಪಮುಖ್ಯ ರಸ್ತೆಯನ್ನು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಟಾರ್ಗೆಟ್ ಮಾಡಿದ್ವಿ. ನಮ್ಮಲ್ಲಿ 258 ಕಿಲೋಮೀಟ್ರ್ ಮುಖ್ಯ ರಸ್ತೆ ಉಪಮುಖ್ಯ ರಸ್ತೆ ಇದೆ. ಅವೆಲ್ಲವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಅದಾದ ನಂತರ ವಾರ್ಡ್ ರೋಡ್ಗಳಲ್ಲಿ ಏನು ಮಾಡಬೇಕು, ಮೊದಲೇ ವೆಂಡಿಂಗ್ ಝೋನನ್ನು ಐಡೆಂಟಿಫೈ ಮಾಡಿ ಅವರಿಗೆಲ್ಲ ಜಾಗವನ್ನು ಗುರುತಿಸಿ ಆ ನಂತರ ವಾರ್ಡ್ ರೋಡ್ಗಳನ್ನು ಕ್ಲಿಯರ್ ಮಾಡೋ ಕೆಲಸವನ್ನು ಮಾಡ್ತೀವಿ. ಯಾವುದೇ ಕ್ಷೇತ್ರ ಈ ಕ್ಷೇತ್ರ ಮಾಡ್ತಾ ಇದ್ದೀವಿ ಇನ್ನೊಂದು ಕ್ಷೇತ್ರ ಮಾಡೋದಿಲ್ಲ ಅಂತ ಏನಿಲ್ಲ. ಎಲ್ಲ ಕ್ಷೇತ್ರಗಳನ್ನು ಸಮಾನವಾಗಿ ತೆಗೆದು